ನೀವು ಯಾವುದೇ ಬ್ರಾಂಡೆಡ್ ಬಟ್ಟೆ ತಗೊಂಡ್ರು ಜಸ್ಟ್ 199 ರೂಪೀಸ್. ಎಲ್ಲಿ ಅಂತ ಹೇಳ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ನಮಸ್ಕಾರ ಬೀದರ್. ಇದೇ ಜೂನ್ ದಿನಾಂಕ 1ರಿಂದ 29ರವರೆಗೆ ನಮ್ಮ ಬೀದರ್ನ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ, ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೇಲ್ ನ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್, ಶರ್ಟ್, ಜೀನ್ಸ್ ಪ್ಯಾಂಟ್ಸ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತವೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತವೆ. ಬೆಲೆ ಇಷ್ಟು ಕಡಿಮೆ, ಕ್ವಾಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ? ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಸಿಗುವಂತ ಎಲ್ಲಾ ಪ್ರಾಡಕ್ಟ್ಸ್ ಬ್ರಾಂಡೆಡ್ ಬ್ರಾಂಡೆಡ್ ಬ್ರಾಂಡೆಡ್. ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳಕ್ಕೆ ಇಷ್ಟಾನೇ ಇಲ್ಲ. ನೀವು ಕೂಡ ಮಿಸ್ ಮಾಡ್ಕೋಬೇಡಿ. ಡೇಟ್ ನೆನಪಿದೆ ಅಲ್ಲ, ಜೂನ್ 1 ಅಂದ್ರೆ ಸಂಡೇ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜೂನ್ 19ಕ್ಕೆ ಕನ್ನಡ ಸೇನೆ ಕರ್ನಾಟಕದ ವತಿಯಿಂದ ಬೀದರ್ನಲ್ಲಿ ಗಡಿನಾಡು ಕನ್ನಡ ಜಾಗೃತಿ ಸಮಾವೇಶ. ತಹಸೀಲ್ದಾರ್ ಮಂಜುನಾಥ್ ಪಾಂಚಾಳ್ ಅವರಿಂದ ಭಿತ್ತಿಪತ್ರ ಬಿಡುಗಡೆ. ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಪದಾಧಿಕಾರಿಗಳಿಂದ ಕರೆ. ಚಿಡುಗುಪ್ಪ ಪುರಸಭೆಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ. ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ನೇತೃತ್ವದಲ್ಲಿ ವಿಜಯೋತ್ಸವ. ರಾಜಶೇಖರ್ ಪಾಟೀಲ್ ಅವರನ್ನ ಕುದುರೆ ಮೇಲೆ ಮೆರವಣಿಗೆ ಮಾಡಿದ ಕಾರ್ಯಕರ್ತರು. ಸಹಕಾರ ಸಂಘಗಳಿಗೆ ಎಸ್ಎಸ್ ಹಾಲಿನ ಕ್ಯಾನ್ಗಳು ಮತ್ತು ಡಿಪಿಎಂಸಿಯುಗಳನ್ನು ಒದಗಿಸಿಕೊಡುವ ಕಾರ್ಯಕ್ರಮ. ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಆರ್ಥಿಕವಾಗಿ ಬಲವರ್ಧನೆಗೊಳ್ಳಬೇಕು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದಕರ ಸಂಘದ ಪದಾಧಿಕಾರಿಗಳು ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜೂನ್ 19ರಂದು ಬೀದರ್ನಲ್ಲಿ ಜರುಗುವಂತಹ ಗಡಿನಾಡು ಜಾಗೃತಿ ಸಮಾವೇಶದ ಭಿತ್ತಿಪತ್ರಗಳನ್ನು ತಹಸೀಲ್ದಾರ್ ಮಂಜುನಾಥ್ ಪಾಂಚಾಳ್ ಅವರು ಬಿಡುಗಡೆಗೊಳಿಸಿದರು. ಜೂನ್ 19ರಂದು ಬೀದರ್ನ ಒಂದು ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಕನ್ನಡ ಸೇನೆ ಕರ್ನಾಟಕದ ಸಂಘಟನೆ ವತಿಯಿಂದ ಆಯೋಜನೆ ಮಾಡಿರುವಂತಹ ರಾಜ್ಯ ಮಟ್ಟದ ಗಡಿನಾಡು ಕನ್ನಡ ಜಾಗೃತಿ ಸಮಾವೇಶದ ಅಂಗವಾಗಿ ಹೊರಡಿಸಿರುವಂತಹ ಪ್ರಚಾರದ ಭಿತ್ತಿಪತ್ರವನ್ನು ತಹಸೀಲ್ದಾರ್ ಮಂಜುನಾಥ್ ಪಾಂಚಾಳ್ ಬಿಡುಗಡೆಗೊಳಿಸಿ ಶುಭವನ್ನು ಹಾರೈಸುತ್ತಾರೆ. ನಮ್ಮ ಗಡಿ ಭಾಗದ ಪ್ರತಿ ಗ್ರಾಮಗಳಲ್ಲಿನ ಅರ್ಹರಿಗೆ ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಜನಪರ ಯೋಜನೆಗಳ ಸವಲತ್ತುಗಳನ್ನು ದೊರಕುವಂತಾಗಲು ಕನ್ನಡ ಸೇನೆ ಕಾರ್ಯಕರ್ತರು ಪ್ರತಿಯೊಂದು ಹಳ್ಳಿಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಿ ಎಂದು ಅವರು ಹೇಳ್ತಾರೆ. ಕನ್ನಡ ಸೇನೆ ರಾಜ್ಯ ಉಪಾಧ್ಯಕ್ಷ ರವಿಸ್ವಾಮಿ ನಿರ್ಣಾ ಅವರು ಮಾತನಾಡಿ, ಹಿಂದುಳಿದ ಗ್ರಾಮೀಣ ಭಾಗದ ಕನ್ನಡ ಉಳಿಸಲು ಬೆಳೆಸಲು ಈ ಒಂದು ಬೀದರ್ ಜಿಲ್ಲೆ ಈ ಕಡೆ ತೆಲಂಗಾಣ, ಈ ಕಡೆ ಮಹಾರಾಷ್ಟ್ರ, ಹೀಗೆ ಗಡಿ ಭಾಗವಾಗಿರೋದ್ರಿಂದ ಇಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಲಿಕ್ಕೆ ಮತ್ತು ಜಾಗೃತಿಯನ್ನು ಮೂಡಿಸಲಿಕ್ಕೆ ಈ ಗಡಿನಾಡು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಸಮಾವೇಶಕ್ಕೂ ಮುಂಚೆ ನಮ್ಮ ಕಾರ್ಯಕರ್ತರು ಪ್ರತಿಯೊಂದು ಗ್ರಾಮಗಳಲ್ಲಿನ ಹಾಗೂ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ, ಕುಂದುಕೊರತೆಗಳ ಪಟ್ಟಿಯನ್ನು ಸಿದ್ಧಪಡಿಸುತ್ತಿದ್ದು, ಅಂದಿನ ಸಮಾವೇಶದಲ್ಲಿ ಪಟ್ಟಿಯನ್ನು ಸರ್ಕಾರದ ಗಮನಕ್ಕೆ ತರಲಾಗುವುದು. ಅಂದಿನ ಸಮಾವೇಶಕ್ಕೆ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರು ಸೇರಿದಂತೆ ಎಲ್ಲ ಜಿಲ್ಲೆ ಹಾಗೂ ತಾಲೂಕುಗಳ ಅಧ್ಯಕ್ಷರು ಹಾಗೂ ಮುಖ್ಯವಾಗಿ ರಾಜ್ಯ ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷರು ಆಗಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅನಿಲ್ ಕುಮಾರ್ ಶಿಂದೆ, ಮುಖಂಡ ಮಲ್ಲಿಕಾರ್ಜುನ್ ಪಾಟೀಲ್ ಸೇರಿದಂತೆ ಇತರರು ಮಾತನಾಡಿ ಸಮಾವೇಶಕ್ಕೆ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡಿದರು. ಪುರಸಭೆ ಮುಖ್ಯ ಅಧಿಕಾರಿ ಹಸಮುದ್ದೀನ್, ಪಿಎಸ್ಐ ಬಾಷು ಮಿಯಾ, ಸರ್ಕಾರಿ ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿ ವಿಜಯ್ ಹಿರಸ್ಕರ್, ಕನ್ನಡ ಸೇನೆ ಜಿಲ್ಲಾ ಉಪಾಧ್ಯಕ್ಷ ಸಾಬೀರ್, ಕಲ್ಯಾಣ ಜಗಳದ್, ಆಮೇಲೆ ಹಮೀರ್ ಆರ್ಸಿಸಿ, ಕಾರ್ಯದರ್ಶಿ ರಮೇಶ್, ತಾಲೂಕು ಕನ್ನಡ ಸೇನೆ ಅಧ್ಯಕ್ಷ ಪವನ್ ಪೂಜಾರಿ, ಉಪಾಧ್ಯಕ್ಷ ಸತೀಶ್ ಗಂಜಿ, ಪುರಸಭೆ ಹಿರಿಯ ಸದಸ್ಯರಾದ ದಿಲೀಪ್ ಅಗ್ದಾಲ್ಕರ್, ಕಸಾಪ ಉಪಾಧ್ಯಕ್ಷ ರಾಜ್ಕುಮಾರ್ ಹಡ್ಪದ್, ಮುಖಂಡರಾದ ಶ್ಯಾಮ್ ಭೂತಾಳೆ, ಶರಣು ಗಡ್ಬಿ ಸೇರಿದಂತೆ ಇನ್ನು ಅನೇಕ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರಾಜ್ಯ ಮಟ್ಟದ ಗಡಿನಾಡು ಕನ್ನಡ ಜಾಗೃತಿ ಸಮಾವೇಶ ದಿನಾಂಕ 19ರಂದು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಬೀದರ್ ಜಿಲ್ಲೆಗೆ ಈ ಕಡೆ ಔರಾದ್, ಭಾಲ್ಕಿ, ಮರಾಠಿಗರು ಜಾಸ್ತಿ ಅದಾರ. ಈಗ ನಮ್ಮ ಕಡೆ ತೆಲಂಗಾಣ ಸಮೀಪ ಇರೋದ್ರಿಂದ ತೆಲುಗು ಭಾಷೆ ಬಳಸ್ತಾರೆ. ಅಸಲಕ ಗಡಿನಾಡು ಒಂದು ಕನ್ನಡ ಸೇನೆಯವರು ಗಡಿನಾಡದಾಗ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಾರ. ಕನ್ನಡಿಗರಿಗೆ ಒಂದು ಹೆಮ್ಮೆ ವಿಷಯ ಅದ.
ಅದರ ಸಲುವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಕನ್ನಡಿಗರು ಎಲ್ಲರೂ ಪಾಲ್ಗೊಂಡು ಇದಕ್ಕೊಂದೇನಾದ್ರೆ ಯಶಸ್ವಿಯಾಗಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಸೇನೆ ಕರ್ನಾಟಕ ಸಂಘಟನೆ ವತಿಯಿಂದ ಇವತ್ತು ಬೀದರ್ ಜಿಲ್ಲೆಗೆ ಹತ್ತಿರವಾದಂಥ ಇವತ್ತು ತೆಲಂಗಾಣ ಗಡಿ ಇರ್ಬೋದು, ಮಹಾರಾಷ್ಟ್ರ ಗಡಿ ಇದೆ. ಅದಕ್ಕಾಗಿ ಈ ಜಿಲ್ಲೆಯಲ್ಲಿ ಭಾಳಷ್ಟು ಗಡಿ ಪ್ರದೇಶದಲ್ಲಿ ಭಾಳಷ್ಟು ಕನ್ನಡದ ಬಗ್ಗೆ ಅನಾನುಕೂಲಗಳಿದೆ. ಅದಕ್ಕಾಗಿ ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ವತಿಯಿಂದ ಒಂದು ರಾಜ್ಯ ಮಟ್ಟದ ಗಡಿನಾಡು ಕನ್ನಡ ಜಾಗೃತ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಈ ಸಮಾವೇಶದಲ್ಲಿ ಕನ್ನಡ ಸೇನೆ ಕರ್ನಾಟಕದ ಸಂಪೂರ್ಣ ರಾಜ್ಯ ಮಟ್ಟದಲ್ಲಿ 224 ತಾಲೂಕು ಅಧ್ಯಕ್ಷರು ಮತ್ತು 30 ಜನ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಕೂಡ ಆಗಮಿಸುತ್ತಿದ್ದಾರೆ. ವಿಶೇಷವಾಗಿ ಏನಂದ್ರೆ ಇವತ್ತು ಗಡಿ ಪ್ರಾಧಿಕಾರದ ಅಧ್ಯಕ್ಷರು ಏನದ ಅಂತಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದಕ್ಕಾಗಿ ಗಡಿಯಲ್ಲಿ ಕನ್ನಡದ ಬಗ್ಗೆ ಏನೇನು ಅನನುಕೂಲಗಳಿದೆ ಅದು ಎಲ್ಲ ಸಂಪೂರ್ಣ ಏನದ ಅಂತಂದ್ರೆ ಈಗ ನಮ್ಮ ತಂಡಗಳು ಏನಂದ್ರೆ ಗಡಿಯಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಶಾಲೆಗಳಿಗೆ ಏನೇನು ಸಮಸ್ಯೆ ಇದೆ ಎಂಬುದು ಅವತ್ತು ಆ ಕಾರ್ಯಕ್ರಮ ಮುಖಾಂತರ ಅವತ್ತು ರಾಜ್ಯ ಸರ್ಕಾರಕ್ಕೆ ಏನದ ಅಂತಂದ್ರೆ ನಮ್ಮ ಕನ್ನಡ ಸೇನಾ ಕರ್ನಾಟಕ ವತಿಯಿಂದ ಗಡಿನಾಡು ಕನ್ನಡ ಜಾಗೃತ ಸಮಾವೇಶ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಮ್ಮಿಕೊಂಡಿದ್ದು, ಆ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯಲ್ಲಿ ಸಾಧನೆಗೈದ ಸಾಧಕರಿಗೆ ಗಡಿನಾಡು ಕಾಯಕ ಯೋಗಿ ಹಾಗೂ ವೀರ ಕನ್ನಡಿಗ ಪ್ರಶಸ್ತಿ ಮತ್ತು ಕನ್ನಡ ರತ್ನ ಪ್ರಶಸ್ತಿಗಳು ನಾವು ಪ್ರತಿ ವರ್ಷದಂತೆ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ಚುಡುಗುಪ್ಪ ತಾಲೂಕಿನ ಹಿರಿಯರು, ತಹಸೀಲ್ದಾರ್ ಸಾಹೇಬರು, ಸಿಒ ಸಾಹೇಬರು, ಮಲ್ಲಿಕಾರ್ಜುನ್ ಪಾಟೀಲ್ ಅವರು, ನಮ್ಮ CMC ಮೆಂಬರು ಮತ್ತು ಎಲ್ಲ ಹಿರಿಯ ಅಣ್ಣಂದಿರು ನಮ್ಮ ಜೊತೆ ಕಾರ್ಯಕ್ರಮ ಯಶಸ್ವಿ ಆಗಲೆಂದು ಹಾರೈಸಿ ಇವತ್ತು ಅವ್ರ ಮುಖಾಂತರ ನಮ್ಮ ಭೀತಿ ಪತ್ರಗಳೇನಂದ್ರೆ ಉದ್ಘಾಟನೆ ಮಾಡಲಾಗಿದೆ. ಇದ್ರ ಬಗ್ಗೆ ಹಿರಿಯರು ಎಲ್ಲರೂ ಒಂದೊಂದೇ ನಿಮಿಷ ಏನಾದ್ರು ಮಾತಾಡಿ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲೆಂದು ಹಾರೈಸಬೇಕಂತ ಕೇಳ್ಕೊಳ್ತೀನಿ. ಚಿಡುಗುಪ್ಪ ಪುರಸಭೆಯ ಅಧ್ಯಕ್ಷರಾಗಿ ದಿಲೀಪ್ ಬಗ್ದಲ್ಕರ್ ಮತ್ತು ಉಪಾಧ್ಯಕ್ಷರಾಗಿ ನಸೀರ್ ಖಾನ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಆಮೇಲೆ ಚಿಡುಗುಪ್ಪ ಪುರಸಭೆಯ ಮುಂದಿನ ಅವಧಿಗಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಬುಧವಾರ ಜರುಗಿತು. ಪುರಸಭೆ ಚುನಾವಣೆ ಬುಧವಾರ ಜರುಗಿತು. ಪುರಸಭೆ ನೂತನ ಅಧ್ಯಕ್ಷರಾಗಿ ಹಿರಿಯ ಸದಸ್ಯ ಹಾಗೂ ಈ ಹಿಂದೆ 2 ಬಾರಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ದಿಲೀಪ್ ಬಗ್ದಲ್ಕರ್ ಅವರು, ಉಪಾಧ್ಯಕ್ಷರಾಗಿ ನಾಸಿರ್ ಖಾನ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾಗಿರುವಂತಹ ಚುಟುಕು ತಹಸೀಲ್ದಾರ್ ಮಂಜುನಾಥ್ ಅವರು ಪಂಚಾಯತ್ನಲ್ಲಿ ಮಾಹಿತಿ ನೀಡುತ್ತಾರೆ. ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದವು. ಚುನಾವಣೆ ಪ್ರಕ್ರಿಯೆ ನಿಗದಿತ ಒಂದು ಸಮಯ ಪೂರ್ಣವಾಗಿದ್ದರಿಂದ ಅಧ್ಯಕ್ಷ ಉಪಾಧ್ಯಕ್ಷರ ಹೆಸರು ಘೋಷಿಸಲಾಯಿತು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಘೋಷಣೆ ಬಳಿಕ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹಾಗೂ ಕಾರ್ಯಕರ್ತರು ಪಟಾಕಿಯನ್ನು ಸಿಡಿಸಿ ವಿಜಯೋತ್ಸವವನ್ನು ಚಿಟುಗುಪ್ಪ ಪಟ್ಟಣದಲ್ಲಿ ಆಚರಣೆ ಮಾಡಿದರು. ವಯಸ್ಸವರು 2 ಬಳಿಕ ವಿಜಯೋತ್ಸವದಲ್ಲಿ ಪಾಲ್ಗೊಂಡ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ರನ್ನ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಸನ್ಮಾನಿಸಿ ಗೌರವಿಸಿದರು. ಬಳಿಕ ಸಿಂಗರಿಸಿದ ಕುದುರೆ ಮೇಲೆ ಮಾಜಿ ಸಚಿವರನ್ನ ಕೂರಿಸಿ ಮೆರವಣಿಗೆ ಮೂಲಕ ಪಟ್ಟಣದಲ್ಲಿ ವಿಜಯೋತ್ಸವ ಆಚರಿಸಿದರು. ಪಟ್ಟಣದ ಪ್ರಮುಖ ರಸ್ತೆಯಲ್ಲಿರುವಂತಹ ಜಗಜ್ಯೋತಿ ಬಸವೇಶ್ವರ ಹಾಗೂ ಹುತಾತ್ಮ ಬಸವರಾಜ್ ಬಗ್ದಲ್ಕರ್ ಪುತ್ಥಳಿಗಳಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವ ಸಲ್ಲಿಸಿದ ಮಾಜಿ ಸಚಿವರು ಹಾಗೂ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಬಳಿಕ ಸಾರ್ವಜನಿಕರಿಂದ ಅಭಿನಂದನೆಯನ್ನು ಸ್ವೀಕಾರ ಮಾಡಿದರು. ಅಧ್ಯಕ್ಷ ಉಪಾಧ್ಯಕ್ಷರು ಹಿರಿಯರು ಹಾಗೂ ಅನುಭವಿಗಳಾಗಿದ್ದು ಪಟ್ಟಣದ ಅಭಿವೃದ್ಧಿ ಹಾಗೂ ದೀನದಲಿತರ ಏಳಿಗೆಗಾಗಿ ಶ್ರಮಿಸುವಂತೆ ಸೂಚಿಸುತ್ತೇನೆ ಎಂದು ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ವಿಜಯೋತ್ಸವದ ಬಳಿಕ ಹೇಳುತ್ತಾರೆ. ಈ ಸಂದರ್ಭದಲ್ಲಿ ಚುಟುಕು ಪುರಸಭೆಯ ಕಾಂಗ್ರೆಸ್ ಸದಸ್ಯರು, ತಾಲೂಕು ಹಾಗೂ ಜಿಲ್ಲೆಯ ಕಾಂಗ್ರೆಸ್ ಹಿರಿಯ ಮುಖಂಡರು, ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದರು. ಇವರೇ ಅಂತಲ್ಲ, ಅಲ್ಲಿರ್ತಕ್ಕಂಥ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರ ಈ ಒಂದು ಅಧ್ಯಕ್ಷರಿಗೆ ಎಲ್ಲರೂ ಕೂಡ ಯೋಗ್ಯರಾಗಿದ್ದರು. ಅದು ಅನಿವಾರ್ಯ. ಯಾರಿಗೆ ಒಬ್ಬರಿಗೆ ಮಾಡಬೇಕು, ಒಬ್ಬರಿಗೆ ಉಪಾಧ್ಯಕ್ಷರು ಮಾಡತಕ್ಕಂಥ ಪಟ್ಟಿಯಲ್ಲಿ ಹಿರಿಯ ಹೆಸರು ಇವತ್ತವರು ಲಿಂಗೈಕ ತಂದೆಯವರ ಅವ್ರ ಫ್ರೀಡಮ್ ಇವತ್ತು ಕೂಡ ದಿಲೀಪ್ ಬಗ್ದಲ್ಕರ್ ಎಲ್ಲ ಚಿರಪರಿಚಿತರು ಭಾವಿಸ್ತೀನಿ. ಅವ್ರ ಹೋರಾಟ ಸುಮಾರು ದಿವಸದಿಂದ ಸತತವಾಗಿ ಹೋರಾಟ ಮಾಡ್ಕೊತಿದ್ದಾರೆ. ಮಾತುಕತೆ ನಮ್ಗೆ ಗೊತ್ತಿರಬೇಕು. 1920 ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ಆಗಿ ಇವರು ಕೂಡ ಬಸವರಾಜ್ ಪಾಟೀಲ್ ವಿರೋಧವಾಗಿ ಅದು ಸ್ಪರ್ಧೆ ಮಾಡಿತ್ತು. ಅಲ್ಲಿಂದ ಇವರಿಗೆ ಸೌಭಾಗ್ಯ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅದರ ಅಡಿಯಲ್ಲಿ ನಾವೆಲ್ಲ ನಡೀತಕ್ಕಂಥದ್ದು. ಅದನ್ನು ಅವರು ಕೂಡ ಒಂದು ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿದ್ರು ಅಲ್ಲಿವರೆಗೆ. ಆಮ್ಯಾಗೆ ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇವಾಗಿ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷರಾಗಿ
ಪುರಸಭೆ ಅಧ್ಯಕ್ಷ ಅನೇಕ ಕೂಡ ಮಾಡಿದ್ದಾರೆ. ಇವತ್ತೇನು 4 ತಿಂಗಳಾಗಿ ಸಲ ವರ್ಷ ಇದು ವರ್ಷ ನಾನು ಅಲ್ಲ ಅದಕ್ಕಂತ ಪುರಸಭೆ ಸದಸ್ಯರು ವನಿತಾ ಸದಸ್ಯ ತೀರ್ಮಾನ ಇವತ್ತು ದಿಲೀಪ್ ಕುಮಾರ್ ಭಕ್ತರು ಅಧ್ಯಕ್ಷರು ಮಾಡ್ತಕ್ಕಂಥದ್ದು ಪಾರ್ಟಿ ಹೈಕಮಾಂಡ್ ಹೋಗ್ರಿ ರಾಷ್ಟ್ರೀಯ ಪಾರ್ಟಿ ಮಾನೇ ಅಂತಿಮ ಮನ ಅದು ಬೇರೆ. ಈಗ ನೋಡ್ತಕ್ಕಂಥ ದಿನ ಇರ್ತಕ್ಕಂಥ ಗೌರವ ಎಲ್ಲ ಸದಸ್ಯರು ಸಿಟಿ ಕಾಂಗ್ರೆಸ್ ಕಮಿಟಿ ಹೆಸರು, ಯೂತ್ ಕಾಂಗ್ರೆಸ್ ಕಮಿಟಿ ಹೆಸರು, ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರ ಸಮ್ಮುಖದ ಎಲ್ಲಾ ಗೌರವಾನ್ವಿತ ಸದಸ್ಯರು ಕೂಡಿ ಒಬ್ಬರಿಗೆ ಚರ್ಚೆ ಮಾಡಿ ಇಂಥ 4 ಮೋದಿ ಇದೆ ಅಧ್ಯಕ್ಷರು ಮಾಡಬೇಕು, ಉಪಾಧ್ಯಕ್ಷರು ಸುಮ್ಮನೆ ಸಮಾಲೋಚನೆ ಎಲ್ಲರೂ ಬಂದಾಗ ಇವತ್ತು 2ನೇ ಬಾರಿಗೆ ಪುರಸಭೆ ಮೂರನೇಗೆ ಶಿವಮೊಗ್ಗ ಪುರಸಭೆ ಅಧ್ಯಕ್ಷ ಸೇವೆ ಮಾಡತಕ್ಕಂಥ ಅವಕಾಶ ಕೂಡ ದಿವಸ ಹಿಡ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠ ಕಾರ್ಯಕರ್ತೆ ಪೂರೇ ಹಿರಿಯ ಸದಸ್ಯ ಕೂಡ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಈ ಅವರಿಗೂ ಪಕ್ಷ ಆಗ್ಬೇಕು ಮಾಡಬೇಕು ಅಂತ ಅವ್ರದ್ದು ಸಂಕಲ್ಪ ಇತ್ತು, ಕೂಡ ಆ ಪಕ್ಷ ಒದಗಿಸಿಕೊಂಡಿದೆ. ನಾನು ಇಬ್ಬರೇ ಕಿವಿ ಮಾತು ಹೇಳ್ತೀನಿ, ಅಧಿಕಾರಿಗೂ ಶಾಶ್ವತ ಇಲ್ಲ, ಅಧಿಕಾರ ಬರ ಹೋಗ್ತದ. ಅಧಿಕಾರ ಇರ್ತಕ್ಕಂಥಲ್ಲಿ ನೀವು ಜನರಿಗೆ ಅಂತ ಕೊಡುಗೆ ಏನಿದೆ ಅದು ಮನೆ ಮಾಡ್ಕೊಳ್ಳಿ. ಯಾಕಂದ್ರೆ 5 ತಿಂಗಳಷ್ಟೇ ಯಾಕ 2020 ಕ್ರಿಕೆಟ್ ಕೂಡ ನಾವು ಗೆಲುವು ಸಾಲ್ಬೇಕು. ಅದರಲ್ಲಿ ನಿಮಗೆ ಬಹಳ ದೊಡ್ಡ ಸಂಕಟ. ಈ ಚುಡುಗು ಪಾಲಕ ಪುರಸಭೆ ನೀವು ಬೇಕಾಗಿದ್ದ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ಅದೇ ಪ್ರಾಮಾಣಿಕ ನಾನು ಮಾಡ್ತೀನಿ. ಎಲ್ಲ ನಮಸ್ಕಾರ. ಇವತ್ತು ಅವ್ರ ಧರ್ಮ ಕೂಡ ಮಾಡಬೇಕು ಅಂತ ಅವ್ರ ಬಹಳ ಇಚ್ಛೆ ಅನಿವಾರ್ಯ. ಹಿಂದೆ ಕೂಡ ಉಪಾಧ್ಯಕ್ಷರನ್ನು ಮಾಡಿದ ರೀತಿ ಕೂಡ ಮಾಡಿದ್ದಾರೆ. ಇವತ್ತು ಅಧ್ಯಕ್ಷ ಹೇಳಿದ್ರು. ಆದ್ರೂ ನಾನು ಎಲ್ಲರಿಗೂ ಕೂಡ ಕೇಳ್ಕೊತೀನಿ, ಇವರಿಗೆ ಮಾಡೋ ತೀರ್ಮಾನ ಎಲ್ಲ ನಗರಸಭೆ ಸದಸ್ಯರು ದಯಮಾಡಿ ಸಾಕ್ರಿ, ಒಳ್ಳೆ ಕೆಲಸ ಮಾಡ್ರಿ, ಯಾವ ರೀತಿ ಇರಬೇಕು ನಾನು ಸಂಪೂರ್ಣ ಇದು. ಇನ್ನೊಂದು ಭಾಗ ಪಕ್ಷದ ವಿರೋಧ ಚಿಂತೆ ಪಾಪ. ನಾವು ಕೂಡ ಸೈನಿಕರಲ್ಲಿ ಒಂದು ಪತ್ರಿಕೆ ಪ್ರಕರಣ ನೋಡೋಣ. ಹಿಂಗೆ ತೋಲ್ ಅಳ್ಗಾಡಿಸ್ಬಿಡ್ರೆ ಅದು ಅಕ್ಷರ ಹಿಂಗೆ ಕಾಣೋದು. SS ಹಾಲಿನ ಕ್ಯಾನ್ಗಳು ಮತ್ತು DPMCUಗಳನ್ನು ಒದಗಿಸಿಕೊಡುವುದರಿಂದ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರಿಗೆ ಬಹಳಷ್ಟು ಉಪಯುಕ್ತವಾಗಿರಲಿದೆಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದರು. ಅವರು ಬುಧವಾರದಂದು ಜಿಲ್ಲಾಡಳಿತ ಬೀದರ್ ಸಂಯುಕ್ತಾಶ್ರಯದಲ್ಲಿ ಬೀದರ್ನ ಒಂದು KMF ಡೈರಿ ಚಿಕ್ಪೇಟ್ನಲ್ಲಿ ಹಮ್ಮಿಕೊಂಡಿರುವಂಥ ಶ್ರೀ ವೀರೇಂದ್ರ ಹೆಗಡೆ ಸಂಸದರು ದಕ್ಷಿಣ ಕನ್ನಡ ಇವರ ಒಂದು 2023-24ನೇ ಒಂದು ಸಾಲಿನ ಸಂಸದರ ಒಂದು ಅನುದಾನದಲ್ಲಿ ಬೀದರ್ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ SS ಹಾಲಿನ ಕ್ಯಾನ್ಗಳು ಮತ್ತು DPMCUಗಳನ್ನು ಒದಗಿಸಿಕೊಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡ್ತಾರೆ. ಆಕಳ ಹಾಲು ಮತ್ತು ಎಮ್ಮೆಯ ಹಾಲನ್ನು ಹಾಲಿನ ಫ್ಯಾಟ್ ಮತ್ತು SNF ಟೆಸ್ಟ್ ಮಾಡುವುದರ ಮೂಲಕವಾಗಿ 35 ರೂಪಾಯಿಯಿಂದ 65 ರೂಪಾಯಿ ಪ್ರತಿ ಲೀಟರ್ ದೊರಕಲಿದ್ದು ಅವರ ಒಂದು ಆರ್ಥಿಕ ಆದಾಯ ಹೆಚ್ಚಿಸಲಿರುವುದರಿಂದ ಈ ಯೋಜನೆಯ ಸದುಪಯೋಗ ಪಡೆದುಕೊಂಡು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಆರ್ಥಿಕವಾಗಿ ಬಲವರ್ಧನೆಗೊಳ್ಳಬೇಕು ಮತ್ತು ಪ್ರತಿಯೊಬ್ಬರು ಕೂಡ ಸಬಲರಾಗಬೇಕು ಎನ್ನುವಂಥ ಮಾತನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದರು. ಜಿಲ್ಲೆಯ 192 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಹಾಲಿನ ಕ್ಯಾನ್ಗಳನ್ನು 51 ಲಕ್ಷ ರೂಪಾಯಿ ಅನುದಾನದಲ್ಲಿ ಹಾಗೂ 89 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ತಲಾ ಒಂದು DPMCUಗಳನ್ನು 97 ಲಕ್ಷ ರೂಪಾಯಿ ಅನುದಾನದಲ್ಲಿ ಒದಗಿಸಿಕೊಡಲಾಗಿರುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಬಿರಾದರ್, ನಾಗರಾಜ್ ಪಾಟೀಲ್, ಸಂತೋಷ್ ಪಾಟೀಲ್, ಡಾಕ್ಟರ್ SS ಹಿರೇಮಠ್, ಡಾಕ್ಟರ್ ನರಸಪ್ಪ, ಉಪನಿರ್ದೇಶಕರು ಬೀದರ್, ಡಾಕ್ಟರ್ ಅಂಕಿತಾ, ಡಾಕ್ಟರ್ ಪ್ರವೀಣ್, KMF ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಸೇರಿದಂತೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದುಡ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.